ಇವತ್ತೊಂದು ಸ್ಪೆಷಲ್ ರೀತಿಯ ಒಂದು ದೋಸೆ. ಯಾವುದ್ರದ್ದು ದೋಸೆ ಅಂತ ಹೇಳಿದ್ರೆ ತೆಂಗಿನ ತುರಿ, ಒಂದು ತುಂಡು ಶುಂಠಿ, ಮತ್ತು ಒಂದು ತುಂಡು ಈರುಳ್ಳಿ, ಒಂದು 3 ಕಾಯಿ ಮೆಣಸು. ಇದಕ್ಕೆ ಮೊದಲು ಎಣ್ಣೆ ಸವರ್ಲಿಕ್ಕಿಲ್ಲ. ದೋಸೆಯ ಮೇಲೆ ಎಣ್ಣೆ ಹಾಕಬೇಕು. ಮೊದಲು ಸವರಿದ್ರೆ ಎಣ್ಣೆ ಕಾವಲಿಗೆ ದೋಸೆ ಹಾಕ್ಲಿಕ್ಕೆ ಆಗುದಿಲ್ಲ, ಹಿಟ್ಟು ಮೇಲೆ ಮೇಲೆ ಬರ್ತದೆ. ದೋಸೆ ತೆಗೆಯುವ ಕಾದಿದೆ ನೋಡಿ. ಹೇಳಿ ಅಮ್ಮ, ಹೇಗೆ ಉಂಟು ದೋಸೆ? ತಿಂದು ಹೇಳಿ. ನೋಡುವ, ಒಂದು ತುಂಡು ತಿಂದು ನೋಡುವ. ಈಗ ಒಂದು ತುಂಡು ತಿಂದು ಹೇಗುಂಟು? ಒಳ್ಳೆ. ಹಲೋ ಗಾಯ್ಸ್, ವೆಲ್ಕಮ್ ಟು ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ರೀತಿಯ ಒಂದು ದೋಸೆ. ಯಾವುದ್ರದ್ದು ದೋಸೆ ಅಂತ ಹೇಳಿದರೆ ಕ್ಯಾರೆಟ್ ದೋಸೆ. ಗೊತ್ತೇ ಆಗೋದಿಲ್ಲ ಕ್ಯಾರೆಟ್ ಹಾಕಿ ಮಾಡಿದ ದೋಸೆ ಅಂತೇಳಿ. ಅಷ್ಟು ಒಳ್ಳೆಯದಾಗಿರುತ್ತೆ. ಯಾವುದೇ ಚಟ್ನಿ ಸಾಂಬಾರು ಏನು ಬೇಕಿಲ್ಲ, ಖಾಲಿ ದೋಸೆ ಸೂಪರ್ ಆಗ್ತದೆ. ಅದು ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇವೆ. ಒನ್ಸ್ ಅಗೇನ್ ವೆಲ್ಕಮ್ ಟು ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಗೈಸ್, ಈಗ ಕ್ಯಾರೆಟ್ ದೋಸೆ ಮಾಡಲಿಕ್ಕೆ ಎಂತೆಲ್ಲ ಬೇಕಮ್ಮ? ಇದಕ್ಕೆ ನೋಡಿ, ಒಂದು 2 ಲೋಟದಷ್ಟು ಬೆಳ್ತಿ ಅಕ್ಕಿ ತಗೊಂಡಿದ್ದೇನೆ. ಸಣ್ಣ ಲೋಟದಲ್ಲಿ 2 ಲೋಟ ಕಡಿಯುವ. ಎಲ್ಲ ಒಮ್ಮೆಲೆ ಕಡಿಲಿಕ್ಕೆ ಹಾಕ್ಲಿಕ್ಕಿಲ್ಲ. ಸಣ್ಣ ಸಣ್ಣದು 2 ಕ್ಯಾರೆಟ್ ತುರಿದುಕೊಂಡದ್ದು, ಮತ್ತು ಸ್ವಲ್ಪ ತೆಂಗಿನ ತುರಿ, ಒಂದು ತುಂಡು ಶುಂಠಿ, ಮತ್ತು ಒಂದು ತುಂಡು ಈರುಳ್ಳಿ, ಒಂದು 3 ಕಾಯಿ ಮೆಣಸು, ಮತ್ತು ಅವಲಕ್ಕಿಯನ್ನು ಸ್ವಲ್ಪ ಹಾಕುವ ಅಂತೇಳಿ ನೆನೆಸಿಟ್ಟದ್ದು ಅವಲಕ್ಕಿ, ಇದನ್ನು ಹಾಕ್ತಾಯಿದ್ದೀನಿ. ಅದು ದಪ್ಪ ಅವಲಕ್ಕಿ, ಒಂದು 2 ಮುಷ್ಟಿಯಷ್ಟು ನೆನೆಸಿಟ್ಟೆ. ಅದನ್ನು ಮಿಕ್ಸ್ ಮಾಡಿದರೆ ದೋಸೆ ಮೆತ್ತಗೆ ಆಗ್ತದೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಬೇಕಾದಷ್ಟು ನೀರು ಹಾಕಿ ನೈಸಾಗಿ ಕರೆದುಕೊಂಡು ಬರ್ತೇನೆ. ಬೆಳಿಗ್ಗೆ ಆ ಕಾಫಿಗೆ ಒಂದು ಒಳ್ಳೆಯದಾಗ್ತದೆ ಈ ದೋಸೆ ಮಾಡಿದರೆ. ಯಾವಾಗಲೂ ನೀರು ದೋಸೆ ಮಾಡೋದಕ್ಕೆ ಕ್ಯಾರೆಟ್ ದೋಸೆ, ಬೀಟ್ರೋಟ್ ದೋಸೆ ಹೀಗೆಲ್ಲ ಮಾಡಲಿಕ್ಕೆ ಆಗ್ತದೆ. ಸಲದ್ದು ನೋಡಿ, ನಯವಾಗಿ ಕರೆದುಕೊಂಡು ಬಂದೆ. ಇದನ್ನು ನಿನ್ನೆ ರಾತ್ರಿ ನೆನೆಲಿಕ್ಕೆ ಹಾಕಿದ್ದು, ಬೆಳ್ತಿ ಅಕ್ಕಿಯನ್ನು ಸರಿ ನೆಂದಿದೆ. ಅವಲಕ್ಕಿಯನ್ನು ಒಂದು 5 ನಿಮಿಷದ ಮೊದಲು ನೆನೆಲಿಕ್ಕೆ ಹಾಕಿದೆ. ದಪ್ಪ ಅವಲಕ್ಕಿ, ಅದು ಬೇಗ ನೆನೆಯಲಿಲ್ಲ. ಇದನ್ನು ಕಟ್ಕೊಂಡು ಬರುವ. ಕರೆದಾಯಿತು, ಎಲ್ಲ ಹಾಕ್ತಾ ಇದ್ದೇನೆ ಇದಕ್ಕೆ. ಈ ಶುಂಠಿ ಒಂದು ಹಾಕಿದರೆ ಈ ಕೆಲವರಿಗೆ ಸೇಮಿಗೆ ಮತ್ತು ಇಡ್ಲಿ ಎಲ್ಲ ತಿಂದರೆ ಗಂಟ್ಲಲ್ಲೆಲ್ಲ ಬೆಂಕಿ ಬರ್ತದೆ. ಅದಕ್ಕೆ ಯಾವ ಹಿಟ್ಟು ಕಡಿಯುವಾಗಲೂ ಒಂದು ತುಂಡು ಶುಂಠಿ ಹಾಕಬೇಕು. ಶುಂಠಿ ಹಾಕಿದರೆ ಏನಾಗೋದಿಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಆಗೋದೇ ಇಲ್ಲ. ಉದ್ದಿನ ದೋಸೆ ಮಾಡುವಾಗಲೂ ಹಾಗೆ, ಉದ್ದಿನ ದೋಸೆ ತಿಂದರೂ ಒಂಥರ ಬಾಯಲ್ಲಿ ಹುಳಿ ಹುಳಿ ಬಂದಾಗ ಆಗ್ತದಲ್ಲ, ಅದಕ್ಕೂ ಈ ಶುಂಠಿ ಭಾರಿ ಒಳ್ಳೆ ಮದ್ದು. ಹಿಟ್ಟು ರೆಡಿ ಆಯಿತು. ಇನ್ನು ದೋಸೆ ಮಾಡೋದು. ದೋಸೆ ಹಾಕುದೆ ನೋಡಿ, ಕ್ಯಾರೆಟ್ ದೋಸೆಯ ಹಿಟ್ಟು. ಕ್ಯಾರೆಟ್ ಬದಲು ಬೀಟ್ರೂಟ್ ಹಾಕಿದರೆ ಕೆಂಪಾಗ್ತದೆ. ಇದು ಹಳಾದಿ ಆಯಿತು, ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ದಪ್ಪ ಇದ್ದರೆ ಸಾಕು. ಗೊತ್ತೇ ಆಗಲಿಕ್ಕಿಲ್ಲ ಅದರಲ್ಲಿ ಕ್ಯಾರೆಟ್ ಹಾಕಿದ್ದ ಇಲ್ವಾ ಅಂತ. ಸ್ವಲ್ಪ ಹಳದಿಯಾಗಿದೆ. ಇನ್ನೊಂದು ಕ್ಯಾರೆಟ್ ಇದ್ದರೂ ಹಾಕ್ಬೋದಿತ್ತು, ನಾನು ಹಾಕಿದ್ದು ಸ್ವಲ್ಪ ಕಮ್ಮಿ ಆಯಿತು ಅಂತ. ಆಯಿತು, ಹೋಗುವ ದೋಸೆ ಮಾಡುವ. ನೋಡಿ ಗಾಯ್ಸ್, ಕಾವಲಿ ಬಿಸಿಯಾಗಿದೆ. ಇದಕ್ಕೆ ಮೊದಲು ಎಣ್ಣೆ ಸವರ್ಲಿಕ್ಕಿಲ್ಲ. ದೋಸೆಯ ಮೇಲೆ ಎಣ್ಣೆ ಹಾಕಬೇಕು. ಮೊದಲು ಸವರಿದರೆ ಎಣ್ಣೆ ಕಾವಲಿಗೆ ದೋಸೆ ಹಾಕಲಿಕ್ಕೆ ಆಗೋದಿಲ್ಲ, ಹಿಟ್ಟು ಮೇಲೆ ಮೇಲೆ ಬರ್ತದೆ. ಕಾವಲಿ ಚೇಂಜ್ ಆಯಿತು. ಕಾಣ್ತವ್ಯಾ?
ಸರಿ ಕಾಯಿದೆ ಮೇಲೆ ಸ್ವಲ್ಪ ಎಣ್ಣೆ ಸವರುವ. ಎಷ್ಟು ಚೆಂದಾಗಿದೆ ದೋಸೆ. ನೋಡ್ಲಿಕ್ಕೂ ಚೆಂದ ಉಂಟು, ತಿನ್ಲಿಕ್ಕೂ ಅಷ್ಟೇ ಚೆಂದ, ಒಳ್ಳೆದುಂಟು. ಇದು ದೋಸೆ ತೆಗೆಯುವ, ಕಾದಿದೆ ನೋಡಿ. ನೋಡಿ ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ. ಎಣ್ಣೆ ಪಸೆಗೆ ಸೌಟನ್ನು ತಿರುಗಿಸುವಾಗ ಏಳುದು ಹಿಟ್ಟು. ಅದಕ್ಕೆ ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕದಿದ್ರೂ ಅದು ತೆಂಗಿನಕಾಯಿ ಹಾಕಿದಲ್ಲ ಹಾಗೆ. ನಮ್ಮ ಕಾವಲಿಯಲ್ಲಿ ನೀರು ದೋಸೆ ಎಲ್ಲ ಕಾಗದೆ ಇದ್ದಾಗೆ ಹೇಳ್ತದೆ. ಈ ಸ್ಟವ್ ಅಲ್ಲಿ ಮಾಡೋದಕ್ಕಿಂತ ಈ ತರ ಮಾಡಿದ್ರೆ ಒಂದು ಟೇಸ್ಟ್ ಬೇರೆ. ಹೌದು, ಈ ಒಲೆಯಲ್ಲಿ ಈಗ ಯಾರು ಮಾಡ್ತಾರೆ? ಪೇಟೆಯಲ್ಲಿ ಎಲ್ಲ ಒಲೆ ಉಂಟು, ಅದ್ರ ರುಚಿ ಬೇರೆ ಬೇರೆ. ಒಲೆಯಲ್ಲಿ ಮಾಡಿದ ತಿಂಡಿ ಯಾವುದಷ್ಟೇ ನಮಗೆ ಬೇಕಾದ ಹಾಗೆ ಬೆಂಕಿ ಉರಿಸ್ಲಿಕ್ಕೆ ಆಗ್ತದೆ ಅದರಲ್ಲಿ. ಮತ್ತು 4 ಸುತ್ತು ಬೆಂಕಿ ಬರ್ತದೆ. ಗ್ಯಾಸಲ್ಲಿ ಆದರೆ ಒಂದೇ ಕಡೆ ಉರಿಯುವುದಲ್ವ ಬೆಂಕಿ, ಮಜವೇ ಬೇರೆ. ಕಾದಿದೆ. ನೀವೆಲ್ಲ ಸಣ್ಣದಿರುವಾಗ ಹೀಗೆ ಒಲೆಯಲ್ಲಿ ದೋಸೆ ಮಾಡಿ ನಿಮಗೆ ಕೊಡುದು ನಾನು. ಹಳೆಯ ಮನೆಯಲ್ಲಿ ದೋಸೆ ಮಾಡುದು, ಇಬ್ಬರು ಸಹ ಬಟ್ಲು ಇಟ್ಕೊಂಡು ಕೂತ್ಕೊಂಡು ಒಂದೊಂದೇ ದೋಸೆ ಮಾಡುದು, ಒಟ್ಟಿಗೆ ಹಾಕುದು, ಅದಂತೂ ತಿನ್ನುವ ಮಜಾ. ಈಗ ಗ್ಯಾಸಲ್ಲಿ ಒಳಗೆ ಮಾಡುದು. ಒಮ್ಮೊಮ್ಮೆ ನಾನು ದೋಸೆಯನ್ನು ಒಲೆಯಲ್ಲಿ ಮಾಡುದು ಯಾವಾಗಲಲ್ವ. ಹೌದು, ಗ್ಯಾಸ್ ಸಹ ಖಾಲಿ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ. 10 ದಿನದ ಗ್ಯಾಸ್ ಜಾಸ್ತಿ ಬರ್ತದೆ. ಹೀಗೆ ದೋಸೆ ಎಲ್ಲ ಮಾಡಿದರೆ ಗ್ಯಾಸ್ ಬೇಗ ಅಲ್ಲ ಮುಗಿಯುವುದು. ಹೀಗೆ ಮೂಲಂಗಿ ದೋಸೆ ಮತ್ತೆ ಸೌತೆ ದೋಸೆ ಮಾಡಿದ್ದು ಹಾಕಿದ್ದೇವೆ ವಿಡಿಯೋ, ಅದನ್ನು ಒಮ್ಮೆ ನೋಡಿ. ಈಗ ಸರಿ ಆಯ್ತು. ಎಷ್ಟು ತೂತು ಬಿತ್ತು ನೋಡಿ ಉದ್ದಿನ ದೋಸೆ ಹಾಗೆ. ನೋಡಿ ಗೈಸ್, ಬಿಸಿ ಬಿಸಿ ಕ್ಯಾರೆಟ್ ದೋಸೆ ರೆಡಿ ಆಯ್ತು. ನೋಡೋದನ್ನೇ ಬಾಯಲ್ಲಿ ನೀರು ಬರ್ತದೆ, ತಿನ್ನುವ ಅಂತೇಳಿ. ತೆಗೀರಮ್ಮ. ದೋಸೆ ರೆಡಿ ಆಯ್ತು. ಕಾಫಿ ಮಾಡುದು, ತಿನ್ನುವುದು. ಇದಕ್ಕೆ ಚಟ್ನಿ ಮ್ಯಾಚ್ ಆಗ್ಬೋದಾ? ಚಟ್ನಿ ಸಹ ಆಗ್ತದೆ, ಪದಾರ್ಥ ಇದ್ರೂ ಆಗ್ತದೆ. ಹೀಗೂ ತಿನ್ಲಿಕ್ಕೆ ಆಗ್ತದೆ, ಮೆಣಸೆಲ್ಲ ಹಾಕಿದುಂಟಲ್ಲ. ಹೀಗೆ ಸೂಪರ್ ಆಗ್ತದೆ ತಿನ್ಲಿಕ್ಕೆ. ಎಂತ ಪದಾರ್ಥ ಬೇಕಂತಿಲ್ಲ, ಹಾಕಿ ತಿಂದ್ರೆ ಭಾರಿ ಒಳ್ಳೇದಾಗ್ತದೆ. ಯಾವ ಪದಾರ್ಥ ಬೇಕಂತಿಲ್ಲ, ಹೀಗೆ ತಿನ್ಬೋದು. ಅದಕ್ಕೆ ಎಲ್ಲ ಚಟ್ನಿ ಐಟಮ್ ಎಲ್ಲ ಹಾಕಿದುಂಟು. ಹೌದು, ಚಟ್ನಿ ಹಾಕಿ ಮಾಡುದು. ಒಂದು ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗಿದೆ ಅಂತ ಹೇಳಿ. ಹೇಳಿ ಅಮ್ಮ, ಹೇಗೆ ಉಂಟು ದೋಸೆ? ತಿಂದು ಹೇಳಿ. ನೋಡುವ, ಒಂದು ತುಂಡು ತಿಂದು ನೋಡುವ. ಈಗ ಒಂದು ತುಂಡು ತಿಂದು ಹೇಗುಂಟು? ಒಳ್ಳೆದುಂಟಾ? ಕಾಫಿಗೆ ಒಳ್ಳೇದಾಗ್ಬೋದಲ್ಲ. ಹೀಗೆ ಮಾಡುವ. ಒಳ್ಳೆದಾಗಿದೆ, ಒಳ್ಳೆ ಟೇಸ್ಟ್ ಉಂಟು. ಖಾರ ಮತ್ತೆ ಇದಕ್ಕೆ ಚಟ್ನಿ ಯಾಕೆ? ಒಂಥರ ಒಳ್ಳೆ ಟೇಸ್ಟ್ ಉಂಟು. ನನಗೆ ತುಂಬ ಇಷ್ಟ ಆಯಿತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗ್ತದೆ. ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವರಿಗೂ ಇಷ್ಟ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗ್ತದೆ. ಕ್ಯಾರೆಟ್ ಹಾಕಿದಂತಲೇ ಗೊತ್ತಾಗುದಿಲ್ಲ. ಇಲ್ಲದ್ರೆ ಕೆಲವರಿಗೆ ಕ್ಯಾರೆಟ್ ಆಗುದಿಲ್ಲ ಅಲ್ಲ. ಹೌದು, ಕ್ಯಾರೆಟ್ ಮೂಲಂಗಿ ಅಂತವರಿಗೆ ಹೀಗೆ ಮಾಡಿಕೊಟ್ರೆ ಗೊತ್ತೇ ಆಗ್ಲಿಕ್ಕಿಲ್ಲ. ಚಂದ ಕಲರ್ಸ್ ಉಂಟು ಹಳಾದಿ ದೋಸೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ. ಬನ್ನಿ ಹೋಗುವ.